ಹೇಳಿ. ಎಲ್ಲರೂ ರೆಡಿಯಾಗಿ ರೂಮಿಂದ ಹೊರಟ್ವಿ. ಊಟ ಅಷ್ಟು ತುಂಬ ಆಗ್ತಾಯಿತ್ತು. ಆಲ್ರೆಡಿ 10:15 ಹತ್ತಿರ ಆಗ್ಬಿಟ್ಟಿದೆ. ಅದಕ್ಕೆ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ ಎಲ್ಲರೂ. ನೋಡಿ ಸಿಕ್ಕಾಪಟ್ಟೆ ಶೆಕೆ, ಕಾವು ಆಗ್ತಿಲ್ಲ. ಆಲ್ರೆಡಿ ವೈಬ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಎಲ್ಲ ಕಡೆ DJ ಪ್ಲೇ ಆಗ್ತಾ ಇದೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಗೋವಾದಲ್ಲಿ ಡೇ 2. ನಂದು ಸ್ನಾನ ಆಯಿತು. ಬಟ್ ನಮ್ಮಮ್ಮ ಆ್ಯಂಡ್ ಪಿಂಕಿ ಅಲ್ಲಿ ಪೂಲಲ್ಲಿ ಆಡ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಹೇಳಿ. ಎಲ್ಲರೂ ರೆಡಿಯಾಗಿ ರೂಮಿಂದ ಹೊರಟ್ವಿ. ಊಟ ಅಷ್ಟು ತುಂಬ ಆಗ್ತಾಯಿತ್ತು. ಆಲ್ರೆಡಿ 10:15 ಹತ್ತಿರ ಆಗ್ಬಿಟ್ಟಿದೆ. ಅದಕ್ಕೆ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ ಎಲ್ಲರೂ. ನೋಡಿ ಇಡ್ಲಿ, ಆಮೇಲೆ ಬ್ರೆಡ್ ಆಮ್ಲೆಟ್ಟು ಇವೆಲ್ಲ ತೊಗೊಂಡ್ವಿ. ತಿನ್ಬಿಟ್ಟು ನೆಕ್ಸ್ಟ್ ಫೋರ್ಟ್ಗೆ ಹೊರಡಬೇಕು. ಅಂಟಿಲ್ ದೆನ್ ಬೈ. ಸೊ ಗೈಸ್, ನಾವಿವಾಗ ಅಗೋರ ಫೋರ್ಟಿಗೆ ಬಂದಿದ್ದೀವಿ. ತುಂಬ ಬಿಸಿಲಿರೋ ಕಾರಣ ಛತ್ರಿ ಇಟ್ಕೊಂಡಿದ್ದೀವಿ. ಸಖತ್ ಬಿಸಿಲಿದೆ. ನನಗೂ ಇಟ್ಕೋ. ಸೊ ಅವ್ರು 3 ಜನ ಇದ್ದ ಬರ್ತಾ ಇದ್ದಾರೆ ಅಲ್ಲಿ ಛತ್ರಿ. ಅವರು ಛತ್ರಿ ಇಟ್ಕೊಂಡು ಬನ್ನಿ, ಫೋರ್ಟ್ ಹೇಗಿರುತ್ತೆ ನಿಮಗೂ ತೋರಿಸ್ತೀವಿ. ಅದ್ರ ಸ್ಟೋರಿನೂ ಹೇಳಬೇಕಲ್ಲ ನೀನು. ಸ್ಟೋರಿ ಹೇಳ್ತೀನಿ, ಇಲ್ಲೊಂಚೂರು ಓದ್ಕೊಂಡು ನಿಮಗೆ ಹೇಳ್ತೀನಿ. ನೋಡಿ ಗೈಸ್, ಇವನು ಈ ಫೋರ್ಟ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅಲ್ಲಿ ಬರ್ದಿರ್ತಾರಲ್ಲ ಅದನ್ನು ನೋಡ್ತಾ ಇದ್ದಾನೆ. ನಿಮಗೂ ಶೇರ್ ಮಾಡ್ತಾನೆ. ಆಮೇಲೆ ಶೇರ್ ಮಾಡ್ತೀಯಾ? ನಂಗೆ ಅರ್ಥ ಆಗೋಷ್ಟು ಶೇರ್ ಮಾಡ್ತೀನಿ. ನಿಮ್ಮ ಕನ್ನಡದಲ್ಲಿ ಒಳಗೆ ಬಂದ್ವಿ. ಇಲ್ಲೇನೋ ಸ್ಟೆಪ್ಸ್ ಇದೆ, ಹತ್ಕೊಂಡು ಹೋಗ್ತಾ ಇದ್ದೀವಿ. ಅವರೆಲ್ಲ ಮುಂದೆ ಹೋದರು, ನಾನು ಹತ್ತಾ ಇದ್ದೀನಿ. ಶೆಕೆ, ಸಿಕ್ಕಾಪಟ್ಟೆ ಶೆಕೆ, ಕಾವು ಆಗ್ತಿಲ್ಲ. ಇದು ಏನೇನೋ ಇದೆ ನೋಡಿ ಹೇಗಿದೆ. ಸೊ ಗೈಸ್, ನಾವಿದ್ದೀವಿ ಅಗ್ವಾಡ ಫೋರ್ಟ್ ಗೋವಾದಲ್ಲಿ. ಇದು ಬಿಲ್ಡ್ ಆಗಿದ್ದು 1612 ಬೈ ಪೋರ್ಚುಗೀಸ್ ಅವರು ಬಿಲ್ಡ್ ಮಾಡಿದ್ದು. ಯಾಕಂದರೆ ಗೋವಾನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಅಟ್ಯಾಕ್ ಮಾಡುವಾಗ. ಸೊ ಅಟ್ಯಾಕ್ ಯಾರು ಮಾಡಿದ್ದು ಅಂದರೆ ಡಚ್ ಮತ್ತು ಮಾರಾಟಾಸ್ ಅವ್ರುಗಳಿಂದ ಅಟ್ಯಾಕ್ ಆಗಬೇಕಾದ್ರೆ ಈ ಫೋರ್ಟ್ನ ಕಟ್ಟಿದ್ದು 1612 ನೋಡಿ. ಅಲ್ಲಿ ಟನಲ್ಸ್ ಎಲ್ಲ ಇದೆ. ಎಷ್ಟೊಂದು ಟನಲ್ಸ್ ಇದೆ. ಇಲ್ಲೊಂದು, ಆ ಕಡೆನೂ ಒಂದಿದೆ, ಆ ಕಡೆನೂ ಇದೆ. ತುಂಬ ಟನಲ್ಸ್ ಎಲ್ಲ ಇದೆ. ಸೊ ಅಗ್ವಾಡ ಅಂದರೆ ಪೋರ್ಚುಗೀಸ್ ವರ್ಡು. ಅಗ್ವಾ ಮೀನ್ಸ್ ವಾಟರ್ ಅಂತ. ಆ್ಯಂಡ್ ಇಲ್ಲಿ ಒಂದು ಸ್ಪೆಷಾಲಿಟಿ ಏನಂದರೆ 2.3 ಮಿಲಿಯನ್ ಗ್ಯಾಲನ್ಸಷ್ಟು ವಾಟರ್ನ ಸ್ಟೋರ್ ಮಾಡ್ಬೋದು ಈ ಫೋರ್ಟಲ್ಲಿ. ಸೊ ಅದು ಇಲ್ಲಿನ ಸ್ಪೆಷಾಲಿಟಿ ಆಗಿರುತ್ತೆ. ಪೋರ್ಚುಗೀಸ್ ನೋಡಿ ಹೇಗೆ ಕಟ್ಟಿದ್ದಾರೆ ಅವಾಗಿನ ಇದರಲ್ಲೇ. ಅಲ್ಲಿ ನೋಡಿ, ಸೊ ಅಲ್ಲಿದೆಯಲ್ಲ ಆ ಥರ ಮಧ್ಯ ಹಿಂಗೆ ಯು ಶೇಪ್ ಕಟ್ ಮಾಡಿದ್ದಾರೆ. ಅದು ಯಾಕೆ ಅಂತ ಹೇಳಿದರೆ ಫಿರಂಗಿಗಳನ್ನ ಇಟ್ಟು ಬಾಂಬ್ನ ಸುಡ್ಸೋದಕ್ಕೆ, ಲೈಕ್ ಅಲ್ಲಿ ಬಚ್ಚಿಡೋದಕ್ಕೆ ಅಲ್ವಾ? ಇಟ್ಟು ಬಚ್ಚಿಡೋದಕ್ಕಲ್ಲ, ಅಲ್ಲಿ ಇಟ್ಟು ಸುಟ್ಟು ಆ ಫಿರಂಗಿ ಪ್ಲೇಸ್ ಮಾಡೋದಕ್ಕೆ ಅದು ಜಾಗ ಮಾಡ್ಕೊಂಡಿದ್ದು. ತುಂಬ ದೊಡ್ಡಕ್ಕಿದೆ. ಇಲ್ಲಿಂದ ಕಾಣಿಸ್ತಾ ಇದೆ ಅಲ್ವಾ ಗೊತ್ತಿಲ್ಲ. ತುಂಬ ಅಗಲ ಇದೆ ಆ ಜಾಗ. ಒಂದೊಂದು ರೌಂಡ್ ಥರ ಇದೆ. ಯು ಶೇಪ್ ಲೈಟ್ ಹೌಸ್. ಸೊ ಗೈಸ್, ಕಾಯಕಿಂಗ್ ಬಂದಿದ್ದೀವಿ ನೋಡಿ. ಅವರು ಅಲ್ಲಿದ್ದಾರೆ, ನಾವು ಇಲ್ಲಿ ಕಾಯಕ್ ಮಾಡ್ತಾ ಇದ್ದೀವಿ. ಸೊ ಈ ಥರ ಎಲ್ಲ ಟ್ರೈ ಮಾಡಬೇಕು ನೀವು ಗೋವಾಗೆ ಬಂದು. ಕೆಲವ್ರು ಏನೂ ಟ್ರೈ ಮಾಡಲ್ಲ, ಬರೀ ಪಾರ್ಟಿ ಮಾಡಿಕೊಂಡು ರೂಮಲ್ಲಿ ಕೂತ್ಕೊಂಡು ಈ ಥರ ಇರ್ತಾರೆ. ಬಂದು ಈ ಥರ ಎಲ್ಲ ಟ್ರೈ ಮಾಡಿ. ಲೊಕೇಶನ್ ಬೇಕಂದರೆ ಕಾಯಕ್ ಅಂತ ಕಮೆಂಟ್ ಹಾಕಿ, ಲೊಕೇಶನ್ ಹಾಕ್ತೀನಿ. ಗೈಸ್ ನೋಡಿ, ಹೋಗ್ತಾ ಇದ್ದೀವಿ. ಏನಿಲ್ಲ, ತುಂಬ ಚೆನ್ನಾಗಿದೆ. ಆದರೆ ಬಿಸಿಲು ಸುಡ್ತಾ ಇದೆ. ಬಟ್ ಈ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಆರಾಮಾಗಿ ಕೂತ್ಕೊಂಡು ರಾಣಿ ಥರ ಹೋಗ್ತಾ ಇದ್ದೀನಿ. ಇವನಿಲ್ಲಿ ಏನಂತಾರೆ ಇದ್ದಾರೆ, ಸ್ಲೋ ಅವರು. ಯಾಕೆ ಸ್ಲೋ ಯಾಕೆ? ಯಾಕೆ ಪಿಂಕಿ?
ನಮ್ದು ವಾರ ಇದೆ. ಸೊ ಕಯಾಕಿಂಗ್ ಎಲ್ಲ ಮುಗೀತು, ಬಂದ್ವಿ. ಹೇಗಿತ್ತು ಎಕ್ಸ್ಪೀರಿಯನ್ಸು ಪಿಂಕಿ? ಚೆನ್ನಾಯ್ತಾ? ನಿಮ್ಗೆ ಇಷ್ಟ ಆಯ್ತಾ? ನಿನಗೆ? ಓಕೆ, ಇವಾಗ ಮುಗೀತು. ನೆಕ್ಸ್ಟ್ ಎಲ್ಲಿ? ನೋಡೋಣ ಯಾವ ಪ್ಲೇಸ್ ಅಂತ. ಬಿಸಿಲು ಆಗಿರೋದ್ರಿಂದ ಎಲ್ಲೋಗೋಕ್ಕೂ ಇಷ್ಟ ಇಲ್ಲ. ಊಟಕ್ಕೆ ಹೋಗೋಣ, ಟೈಮ್ ಆಯಿತು. ನೆಕ್ಸ್ಟ್ ಊಟಕ್ಕೆ ಹೋಗಿ ನೆಕ್ಸ್ಟ್ ಎಲ್ಲಿ ಹೋಗೋದೇ ಯೋಚನೆ. ನೀವ್ಯಾಕೆ ಸುಮ್ಮನೆ ಕೂತಿದ್ರಲ್ಲ, ಬರ್ದಿರಾ? ಮಂದ ಕಾರಣ ಹೇಳಿ ಯಾಕೆ ಬಂದಿಲ್ಲ ಅಂತ. ಟಯರ್ಡ್ ಆಗಿರೋದ್ರಿಂದ ಅಲ್ಲಿ ಮತ್ತೆ ಹೊಡೆದು ಇನ್ನೂ ಟಯರ್ಡ್ ಆಗುತ್ತಲ್ಲ ಅಂದ್ಬಿಟ್ಟು ಅವರು ಬರಲಿಲ್ಲ. ಕಾಯಕ್ ಮುಗಿಸಿ ಊಟ ಮಾಡೋಣ ಅಂತ ಬಂದಿದ್ದೀವಿ. ಲಂಚು ಫ್ಯಾಟ್ ಫಿಶ್ ಅನ್ನೋ ರೆಸ್ಟೋರೆಂಟ್ಗೆ. ಇಲ್ಲಿ ಲೋಕಲ್ ಎಲ್ಲ ಅಷ್ಟು ಚೆನ್ನಾಗಿರಲ್ಲ. ಫುಡ್ಡು ಆಗಿರ್ಬೋದು, ಆ್ಯಂಬಿಯನ್ಸ್ ಆಗಿರ್ಬೋದು, ಒಂಥರ ಸ್ಮೆಲ್ ಇರುತ್ತೆ ತುಂಬ. ಫುಡ್ಗಳು ಚೆನ್ನಾಗಿರಲ್ಲ, ಅದಕ್ಕೆ ಫುಡ್ ಆರ್ಡರ್ ಮಾಡಿದ್ದೀವಿ. ನೋಡಿ ಈಗ ಬಂದಿದೆ. ಏನಿದು? ಫ್ರೈಡ್ ಪ್ರಾನ್ಸ್ ಅಂತೆ ಅದು. ನಾನು ಗೋವನ್ ಥಾಲಿ ತೊಗೊಂಡಿದ್ದೀನಿ, ಗೋವಾ ಸ್ಟೈಲ್ ಥಾಲಿ ಇದು. ನೋಡಿ ಏನೇನಿದೆ ಅಂತ. ವೆಜಿಟೇಬಲ್ ಇದೆ, ಸೂಪ್ ಇದೆ, ರಸಮ್ ಇದೆ, ಪಲ್ಯ, ಆ್ಯಂಡ್ ಇದೇನು ಕಪ್ಪೆ ಚಿಪ್ಪು, ಇದು ಬಂದು ಏಡಿ ಫಿಶ್, ಸಾಂಬಾರು, ಪಿಕಲ್. ಸೊ ಇದೊಂದು ರವಾ ಫ್ರೈ ಇದೆ, ಏನೋ ಕ್ಯಾರೆಟ್ ಪಲ್ಯ ಥರ ಇದೆ. ನೋಡೋಣ, ಟ್ರೈ ಮಾಡೋಣ ಅಂತ ತರಿಸ್ಕೊಂಡಿದ್ದೀನಿ. ಗೈಸ್ ಇದು ಪಲ್ಯ ಅಲ್ಲ, ಆ್ಯಕ್ಚುಲಿ ಸೀಗಡಿ ಪಲ್ಯ ಇದು. ಆ್ಯಂಡ್ ಇದೇನೋ ರಸಮ್ಮು ಅಲ್ಲ, ಏನೋ ಡಿಫ್ರೆಂಟ್ ಆಗಿದೆ. ಇದು ಅಷ್ಟೇ ಸೂಪ್ ಅಲ್ಲ, ಏನೋ ಸ್ವೀಟ್ ಇದು, ಪೈನಾಪಲ್ ಸ್ವೀಟ್ ಇದು. ಈ ಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಎಲ್ಲ ಇವ್ರದ್ದು. ಇದು ಗೈಸ್ ಊಟ ಎಲ್ಲ ಮುಗೀತು. ನೋಡಿ ಲಾಬ್ಸ್ಟರ್, ಕ್ರ್ಯಾಬ್, ಸಿಂಪು ಹೆಂಗಿದೆ ನೋಡಿ. ಇಲ್ಲಿ ನೋಡಿ ಲಾಬ್ಸ್ಟರ್ ಎಷ್ಟು ಕಲರ್ ಬದುಕಿದ್ಯಾ? ಬದುಕಿಲ್ಲ. ಯಪ್ಪ ಗಟ್ಟಿ ಇದೆ, ಮುಳ್ಳಿದೆ ಅಲ್ಲಿ. ಸೊ ಗೈಸ್ ಈಗ ಸಂಜೆ ಸನ್ಸೆಟ್ ನೋಡೋದಕ್ಕಿಂತ ಬಾಗಾ ಬೀಚಿಗೆ ಬಂದಿದ್ದೀವಿ. ಇದೇ ಟೀಟೋಸ್ ಲೈನು. ಇದನ್ನು ಟೀಟೋಸ್ ಲೈನ್ ಅಂತ ಕರೀತಾರೆ. ಇದು ಇವಾಗ ಈ ಥರ ಇದೆ, ಸಂಜೆ 8 ಗಂಟೆ ಮೇಲೆ ಬೇರೆ ಥರ ಇರುತ್ತೆ. ಆ್ಯಂಡ್ ಹೀಗೆ ಹೋದರೆ ಬಾಗಾ ಬೀಚ್ ಸಿಗುತ್ತೆ. ಅಲ್ಲಿ ಸನ್ಸೆಟ್ ನೋಡಿಕೊಂಡು ಸ್ವಲ್ಪ ಬೀಚಲ್ಲೆಲ್ಲ ಅದ್ರ ಮುಂದೆ ಆಟ ಆಡಿಕೊಂಡು ಆಮೇಲೆ ಮತ್ತೆ ಸಿಗ್ತೀನಿ. ಇದೇ ನೋಡಿ ಒನ್ ಆಫ್ ದ ಫೇಮಸ್ ಬಾಗಾ ಬೀಚ್ ನಾರ್ತ್ ಗೋವಾದಲ್ಲಿ. ಸೊ ಅದನ್ನು ನೋಡೋದಕ್ಕೆ ಬಂದಿದ್ದೀವಿ. ವಾಟರ್ ಗೇಮ್ಸ್ ಆಡಬೇಕಂದ್ರೆ ಅಲ್ಲಿ ಕೌಂಟ್ರ್ ಇದೆ, ಅದು ಬಿಲ್ಲಿಂಗ್ ಮಾಡಿಸ್ಕೊಂಡು ಇಲ್ಲಿಗೆ ಬಂದರೆ ಇಲ್ಲಿ ಗೇಮ್ಸ್ ಆಡಿಸ್ತಾರೆ. ಇಲ್ಲೆಲ್ಲ ಗೇಮ್ಸ್ ಆಡಿಸ್ತಾರೆ. ಅಲ್ಲಿ ನೋಡಿ ಜೆಟ್ ಸ್ಕೀ ಬರ್ತಾ ಇದೆ. ಆಲ್ರೆಡಿ ವೈಬ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಎಲ್ಲ ಕಡೆ DJ ಪ್ಲೇ ಆಗ್ತಾ ಇದೆ. ಇಲ್ಲಿ ನಾವು ಮಾತಾಡೋದು ನಮಗೆ ಕೇಳಿಸಲ್ಲ, ಆ ರೇಂಜಿಗೆ ಕಿತ್ತಾಡ್ಕೊಂಡು ಮಾತಾಡಬೇಕು. ನಿಮಗೆ ಕೇಳಿಸೋದೇ ಇಲ್ವೋ ಅಂತಲೂ ಗೊತ್ತಿಲ್ಲ ನನಗೆ. ಈ ಥರ ಇರುತ್ತೆ ವೈಬು ಬಂದರೆ. ಸೊ ಇವಾಗ ಕೂದಲಿಗೆ ಬ್ರೇಡ್ ಹಾಕೊಡ್ತಾರೆ ಈ ಥರ, ಅದು ಇವಳು ಹಾಕ್ಸ್ಕೊತಾ ಇದ್ದಾಳೆ. ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಸೊ ಗೈಸ್ ಶಾಪಿಂಗ್ ಬಂದಿದ್ದೀವಿ, ಎಲ್ಲ ಮುಗಿಸ್ಕೊಂಡು. ಇನ್ನೂ ಊಟ ಮಾಡಿಲ್ಲ, ಜಸ್ಟ್ ಹಂಗೆ ಬೀಚ್ ಎಲ್ಲ ಸುಮ್ಮನೆ ಏನಾದ್ರು ತೊಗೊಳ್ಳೋಣ ಅಂತ. ಈ ಕಡೆದೆಲ್ಲ 50 ಅಂತ ಇತ್ತು, ಈ ಕಡೆದೆಲ್ಲ 50, ಈ ಕಡೆ ಎಲ್ಲ 100. ಸೊ ಸ್ವಲ್ಪ ಸೆಲೆಕ್ಟ್ ಮಾಡಿ ತೊಗೊಂಡಿದ್ದೀವಿ. ಇನ್ನೂ ನೋಡ್ತಾ ಇದ್ದಾರೆ ಎಲ್ಲ. ಶಾಪಿಂಗ್ ಮುಗಿಸ್ಕೊಂಡು ಊಟಕ್ಕೆ ಬಂದಿದ್ದೀವಿ. ನಾವು ಗೋವಾಗೆ ಬಂದಿದ್ದೆ, ಕರ್ನಾಟಕದ್ದು ರೆಸ್ಟೋರೆಂಟ್ಸ್ನೇ ಹುಡುಕ್ತಾ ಇರ್ತೀವಿ. ನೋಡಿ ಮೀಲು, ಪೂರಿ,
ಆಮೇಲೆ ಇವನು ಪೂರಿ ತೊಗೊಂಡಿದ್ದ. ಯಾಕೆಂದರೆ ಗೋವಾದ ಫುಡ್ಡು ನಾವು ಒಂದ್ಸಲ ತಿಂದ್ವಿ, ಅಡ್ಜಸ್ಟ್ ಆಗಲಿಲ್ಲ, ಅದಕ್ಕೆ ಇವಾಗ ಇದಕ್ಕೆ ಬಂದಿದ್ದೀವಿ ಕರ್ನಾಟಕದ ಫುಡ್ಗೆ.